ಕುಂಬಳಕಾಯಿ ನಾವು ಎಲ್ಲಿ ನೋಡಿದ್ರು ನೋಡಿ. ಕೊಬ್ಬರಿ ಬೆಲ್ಲ ಕೆಟ್ಟೆ ಮಿಡಿದ ಬೀಗ ಗುಡಿಗೆಂದು ಕಡರಸದಿಂದ ಬಂದವರಿಗೆ ಸೌಭಾಗ್ಯದ ಸಿರಿಯೇ ದೇವನ ಅವತಾರವೆಂದರೆ ಹೂ ಸಿಗುವುದು ತೋಟದಲ್ಲಿ, ಮುತ್ತು ಸಿಗುವುದು ಸಾಗರದಲ್ಲಿ, ಉಪ್ಪು ಸಿಗುವುದು ಸಮುದ್ರದಲ್ಲಿ, ಕಲೆ ಇರುವುದು ಬಯಲಾಟದಲ್ಲಿ, ಬಯಲಾಟ ಇರುವುದು ಈ ಹೆಬ್ಬಟ್ಟ ಗ್ರಾಮದಲ್ಲಿ. ದೇವ ಹೇಳ್ಕೊಂಡು ಬಾರಪ್ಪ ಮಹಾನುಭಾವ. ಅವತಾರ ದೇವ ಮಿಕ್ಕಿ ಮೀರಿದ ಸೊಕ್ಕಿನಿಂದ ಇರ್ಪರಕ್ಕ ಸರಳ ಮಕ್ಕಳಕ್ಕೆ ಅವರ ಬಗ್ಗೆ ನಕ್ಕಲ ಬರುದು ಕಂಡ ಮಾಂಸಗಳನ್ನು ತೆಗೆದು ದಿಕ್ಕು ದಿಕ್ಕಿಯಾಗಿ ದೂರ ಎಲ್ಲ ಅರ್ಥದ ವಿರಾಜಿಸುವ ಈ ಕೋದಂಡದಿಂದ ಪುಣ್ಯ ದಾನವರ ಮಣ್ಣ ಚಿತ್ತದ ನಡೆಸಿ ಭೂಪತಿ ದುರ್ಜನರನ್ನು ಶಿಕ್ಷಿಸುವೆ, ಸಜ್ಜನರನ್ನು ರಕ್ಷಿಸುವೆ, ದೈತ್ಯ ಭಕ್ತಿ ಆದಿಗಾಗಿ ಮುತ್ಯ ಒದಗಿಸಿ ಶ್ರೇಷ್ಠ ಭೂಪತಿ ಮಸ್ತ ಅವತಾರಗಳಿಂದ ಅಗ್ರೀವ ನಮ್ಮ ದೈತ್ಯರನ್ನು ಕೊಂದೆ ಕೂರ್ಮನ ಸಮುದ್ರದಲ್ಲಿ ಮುಳುಗಿ ಹೋಗುವುದು ಕಂಡು ಭೂದೇವ ರಕ್ಷಿಸಿದ ಈ ಭುವನದ ಹುಟ್ಟಿದ ರಾಕ್ಷಸವನ್ನು ಸಂಹರಿಸಿ ಅವತರಿಸಿ ವೀರ ಉಗ್ರ ನರಸಿಂಹ ತಿಳಿಯಲಾಗಿ ಸಾರಥಿ ಎಂಬುದನ್ನು
ಈ ಭೂಮಿಯಲ್ಲಿರುವನು ಭೂಮಿಯಲ್ಲಿ ಇರುವನಪ್ಪಯ್ಯ ಈ ಆಕಾಶದಲ್ಲಿರುವನು ಆಕಾಶದಲ್ಲಿ ಇರುವನು ನಿನ್ನಲ್ಲಿ ನನ್ನಲ್ಲಿ ಇರುವನಪ್ಪಯ್ಯ ನನ್ನಲ್ಲಿ ನಿನ್ನಲ್ಲಿ ಇರುವನು ನಿನ್ನಲ್ಲಿ ನನ್ನಲ್ಲಿ ಇಲ್ಲ ಈ ಮೂಢಬಾಲಕರೇ ಜನಕ ಈ ಅರಮನೆಯಲ್ಲಿ ಈ ಅರಮನೆಯಲ್ಲಿ ಇರುವನಪ್ಪಯ್ಯ ಈ ಕಂಬದಲ್ಲಿ ಇರುವನಪ್ಪಯ್ಯ ಈ ಕಂಬದಲ್ಲಿ ಇರುವನಪ್ಪಯ್ಯ ಈ ಕಂಬದಲ್ಲಿ ಆ ಕಂಬದಲ್ಲಿ ಇರುವನಪ್ಪಯ್ಯ ಎಲ್ಲ ಈ ಹಿರಣ್ಯ ಮಾಧವನೇ
ಎಲ್ಲ ಕೈಗಳ ಜಾಗೃತಿಯಿಂದ ಇದ್ದಕ್ಕೆ ಸರತರಾದ ಬಂದ ಏನೇ ಅಸಹಾಯ ಸೂರನಾದ ಅಸುರ ಬಿಡಿನಿಂದ ಒಣ ಭೀಕರ ಹೇ ಬಡ ನೀನ್ಯಾವ ಮಹಾಸೂರ ನಿನ್ನ ಕೊಡಲಿಗೆ ಮಾಡಿಬಿಡುವ ಹಾಗ ನಿನ್ನ ಸೇರಿಸುವ ಯಮಪುರ ಎಲೆ ಪಾವನ ಎಲೆ ಸುರ ಸ್ವಾಮನಂತೆ ಜ್ಞಾನದಿಂದ ಮದಮತ್ತನಾಗಿ ಬಾಯಿಗೆ ಬಂದಂತೆ ಹೊದರಿದರೆ ಮಂದಾರ ಪರ್ವತಕ್ಕೆ ಮಂಜು ಮುಸುಗಿದರೆ ಹಾಗೆ ಇವು ಬಾವಾಯ್ತು ಬವರ ಸಿಂಹದ ಮರಿಯ ಮುಂದೆ ಕಪ್ಪಿದ ಮದ್ದಾಗಿ ಎದೆಗೊಟ್ಟು ನಿಲ್ಲವರ ವಿಷಜಂತವಾದ ಸರ್ಪವು ಗಂಡ ಬೇರುಂಡನ್ನು ಕಂಡರೆ ಎಡೆಯೆತ್ತಿ ಆಡವರ ಅರಿಯ ಮುಂದೆ ಕುರಿಮರಿ ಜೀವದಿಂದ ಮುಗಿಯವರೇ ರಾಜಕರ ಕುಲಕ್ಕೆ ಸುರರ ಕಂಟಕರಾಗಿರುವಾಗ ವೀರಾತಿ ವೀರ ಉಗ್ರ ನಡೆಸಿ ಬರುವುದಿಲ್ಲ ನಿನ್ನಂತ ಸಿಂಹಳಿಗೆ ನನ್ನ ಮುಂದೆ ಸೌರ್ಯ ತೋರಿಸಿದ್ರೆ ನಾನೇ ಕತೆ ಮೊದಲು ಮೂಡ ಮಾತಿನ ಭೀಕರಾಯನ ಚೋರ ಬಿಡಿನಿಂದ ಮಾತಿನ ಭೀಕರ ಎಲೆ ಈ ಚೋರ ಮೃತ್ಯುಗ ತುತ್ತಾಗೋದಕ್ಕೆ ಹತ್ತಿರ ಸುತ್ತ ಎಲ್ಲ ಹತ್ತಿರಕ್ಕೆ ಬಂದಿರುವೆ ನಿನ್ನ ಪರದ ಜನಕರ ಮಾಡಿಕೊಂಡ ನಿನ್ನಿಗೆ ಬಂದದ ನಾಚ ಜಾಗ್ರತೆಯಿಂದ ಇದ್ದಕ್ಕೆ ನಿನ್ನ ವ್ರತ ಜಾಗ್ರತೆಯಿಂದ ಇದ್ದಕ್ಕೆ ಬಣ್ಣ
ಸುಂದರ ಸುಂದರ ಇಲ್ಲಿಗೆ ಬಂದಿರುವ ಪರಿವಾರಗಳು ಎನ್ನ ಮುಂದೆ ಚೆನ್ನಾಗಿ ಬಿತ್ತರಿಸಿ ಗಮನಿ ಎನ್ನ ಕಲಿಕಿದವನೇ ಪ್ರಾಣೇಶ್ವರ ಪ್ರಾಣೇಶ್ವರ ನಾನು ಇಲ್ಲಿಗೆ ಬಂದ ಸಂಗತಿ ಏನೆಂದು ಕೇಳುತ್ತಿರುವೆಯಾ? ಹೌದು ಸುಂದರ ಪ್ರಾಣೇಶ್ವರ ಪ್ರಾಣೇಶ್ವರ ಏನಿದು ಈ ನಿನ್ನ ರೂಪ? ಇದು ಉಗ್ರ ನರಸಿಂಹನ ಅವತಾರ ಸುಂದರ ಈ ರೂಪವನ್ನು ನೋಡಲಾರದೆ ನಾನು ಇಲ್ಲಿಗೆ ಬಂದಿರುವೆನು. ಯಾತಕ್ಕೆ ನೋಡಲ್ಲ ಸುಂದರ ಆಹೋ ದೇವ, ಚೆನ್ನಾಗಿ ಸುಂದರ ಏನೇ ಕೇಳು, ಅದೇನು ಚೆನ್ನಾಗಿ ಸುಂದರ ಚೆನ್ನಾಗಿ ಕೇಳು ಮಾತಾಡುತ್ತೀಯ. ಏ? ಸುಂದರನೇ ಪ್ರಿಯಕರನೇ ಎನ್ನಯ ಬಾಳಿನ ಚಂದಿರನೇ ರಕ್ಷಕನೇ ಶಿಕ್ಷಕನೇ ಕೊರೆಯುವೆ ಜಗವಂತೆ. ಸುಂದರನೇ ಪ್ರಿಯಕರನೇ ಎನ್ನಯ ಬಾಳಿನ ವಾಸವನೇ. ಪ್ರಾಣೇಶ್ವರ ಕಾಕ, ಕಾಂಬೆ ಈ ನಿನ್ನ ಉಗ್ರ ರೂಪವನ್ನು ನಾನು ಸರ್ವತ ನೋಡಲಾರನು ಪ್ರಿಯ. ಯಾತಕ್ಕೆ ನೋಡಲಾರ ಕಾಕ, ಕಾಂಬೆ ನಿನ್ನ ಭಕ್ತನ ನಿರಂತಕೃಷ್ಣಪ್ಪನನ್ನು ನೀನು ಸಂಹಾರ ಮಾಡಿದ ಆಯ್ತಲ್ಲವೇ? ಹೌದು ಸುಂದರ ಅಂದ ಬಳಿಕ ನಿನ್ನ ಬಳಿಗೆ ಈ ರೂಪ ಏತಕ್ಕೆ? ಈ ರೂಪವನ್ನು ಬಿಟ್ಟು ಎನ್ನೊಂದಿಗೆ ವೈಕುಂಠಕ್ಕೆ ಬಾ ಎಂದು ಬೇಡಿಕೊಳ್ಳುವೆನು ಕಾಕ ಗುಣವಂತ. ಏನೇ ಸುಂದರ ಎನ್ನ ಮನೋಹರ ಮನೋಹರ, ಎನ್ನಯ ಭಕ್ತರ ಉದ್ಧಾರಕ್ಕಾಗಿ ದಾವದಾರಾದ್ರೂ ಕರೆಯಬೇಕು. ಲೋಕ ಕಂಡಕರಾದ ಹಿರಣ್ಯಕ್ಷ ಮತ್ತು ಹಿರಣ್ಯಕಶಿಪರನ್ನು ಬಗೆದ ಭಕ್ತರ ಉದ್ಧರಿಸಿದೆ. ಇನ್ನು ದೈತ್ಯರು ಯಾರಿರುವ ವಂಶದ ಒಡೆದು ಗೋಳುವುದು ಗಗನಮಂಡಲಕ್ಕೆ ಹೋಗಿವೆ. ಅಲ್ಲಿಗೆ ಪರ್ಯಂತರವನ್ನು ಸಂಗಡಕ್ಕೆ ಬಾರದಿರುವಾಗಿ ಮನೆಗೆ ಪ್ರಾಣೇಶ್ವರ, ಪ್ರಾಣೇಶ್ವರ ಭುವೇಶ್ವರ, ಉದಯೇಶ್ವರ ನಿನ್ನ ಮಾತನ್ನು ಕೇಳು. ಈ ನಿನ್ನ ರೂಪವನ್ನು ತೆಗೆದು ಎಷ್ಟು ಮಾತ್ರಕ್ಕೆ ತಗಿಸಿದ್ರೆ ಸುಂದರ ಇದು ಸರಿಯಲ್ಲ ಯಾತಕ್ಕೆ ಸರಿಯಲ್ಲ ಸುಂದರ ಸಾಥ. ಕಾಂಬೆ ಈ ನಿನ್ನ ರೂಪವನ್ನು ನಿನ್ನ ಭಕ್ತರೆಲ್ಲ ಭಯಗ್ರಸ್ತರಾಗಿ ಹೋಗಿರೋರಲ್ಲ, ಅದಕ್ಕೆ ರಾಕ್ಷಸರ ಧ್ವಂಸ ಮಾಡುವುದಕ್ಕೆ ಬರುವುದಿಲ್ಲ ಸುಂದರ ಹೌದೇ? ಹೌದು ಸುಂದರ ಹೇಳುವೆ ಕೇಳು. ಅದೇ ಚೆನ್ನಾಗಿ ಸುಂದರ ದೇವಾಶೇಷ
ಹಿಂಗಿರೈತ ಹೋಯ್ತು ಹಿಂಗಿರ್ಬೇಕು ನೋಡಿ ನಮ್ಮ ಹುಡುಗರಿಗೆ ಅಲ್ಲ ಅಹೋ ಪ್ರಾಣೇಶ್ವರ ಹೃದಯೇಶ್ವರ ಎನ್ನ ಮಾತನ್ನು ಕೇಳು ಈ ನಿನ್ನ ರೂಪವನ್ನು ತಿಳಿಸು ಕಾಕ ನಿನ್ನನ್ನು ನಂಬಿದ ಭಕ್ತರು ನಿನ್ನ ರೂಪವನ್ನು ನೋಡಿ ಭಯಗ್ರಸ್ತರಾಗಿ ಹೋಗಿರುವರು ಆದ ಕಾರಣ ಎನ್ನ ಮಾತಿಗೆ ಮನಗೊಂಡು ನಿನ್ನ ರೂಪವನ್ನು ಬಿಟ್ಟು ಬಿಡು ಎಂದು ಬೇಡಿಕೊಳ್ಳುವ ದೇವ ಮಹಾನ್ ಭಾವ ಎನ್ನ ಉಪ್ಪ ಕೋಪಾಗ್ರಿಗೆ ರೋಷಕ್ಕೆ ಹತ್ತು ದಿಕ್ಕಜಗಳು ದಿಕ್ಕಟ್ಟು ಎಲ್ಲ ಶ್ರೇಷ್ಠದ ಸಾಮಾನ್ಯ ಕರ್ಪೂರದ ಕಥಮ ಶರಣದ ಪ್ರಸನ್ನವಾದ ಧ್ವಂಸಂ ಕೈವ ಪರ್ಯಂತರ ಎಲ್ಲ ಮನವ ಸಂತೋಷಗಳ ಮಾಡಿ ಪ್ರಿಯ ನನ್ನ ಮಾತು ಕೇಳು ನಿನ್ನ ಹಠವನ್ನು ಕೇಳು ಇದು ಸರಿಯಲ್ಲ ಪ್ರಿಯ ಯಾತಕ್ಕೆ ಅಂತ ಕೇಳಿದೆಯಾ ಏನು ಕೇಳು ಎಷ್ಟು ಮಾತ್ರ ಕೇಳಲಿಲ್ಲ ಸುಂದರ ಯಾತಕ್ಕೆ ಬರಲ್ಲ ಸುಂದರ ಕಾಂತೆ ಸತಿಯಾದ ಎನ್ನ ಮಾತನ್ನು ಕೇಳು ಈ ನಿನ್ನ ರೂಪವನ್ನು ತಿಳಿಸು ಇದು ಸರಿಯಲ್ಲ ಯಾತಕ್ಕೆ ಎಂದು ಕೇಳ್ತಿರುವೆಯಾ ಸತಿಯ ಮಾತು ಕೇಳು ನೀನು, ನಿನ್ನ ರೂಪ ತಿಳಿಸಲಿಲ್ಲ. ಸತಿಯ ಮಾತು ಕೇಳು ನೀನು, ನಿನ್ನ ರೂಪ ತಿಳಿಸಲಿಲ್ಲ. ಪ್ರಾಣೇಶ್ವರ ಪ್ರಾಣೇಶ್ವರ ಹೃದಯೇಶ್ವರ ಹೃದಯೇಶ್ವರ ಸತಿಯಾದ ಎನ್ನ ಮಾತನ್ನು ಕೇಳು ಈ ನಿನ್ನ ರೂಪವನ್ನು ಬಿಡು ಎಷ್ಟು ಮಾತ್ರಕ್ಕೆ ಕೇಳುವುದಲ್ಲ ಸುಂದರ ಗಾಥ
ಸುಂದರ ನಾನು ಮಾಡುವಂತ ಮಹತ್ಕಾರ ಇನ್ನು ಬಹಳ ಇರುವುದು. ಈ ಭೂಮಂಡಲಕ್ಕೆ ಮುಸುಕಿಂತ ಕಾರಣಕರ್ತರುಗಳಿಲ್ಲ. ಸೂರ್ಯನ ಉದಯ ಬಂದಂತೆ ದಾನವರು ಧ್ವಂಸ ಪ್ರಾಣೇಶ್ವರ ಈತನಿಗೆ ಮಿತಿ ಮೀರಿದ ಹತಮರಾದ ಅಸುರರನ್ನು ನರಕಗಳ ಸುರಗಳು ತೆರೆದ ಊರು ಮಾತಿಗೆ ಒಳಗೆ ಉಣಬಡಿಸಿ ಬರುವ ಪರ್ಯಂತರ ಎನ್ನ ಅಂತರಕ್ಕೆ ಬಾರಿದರು ನಾಟಿ ಪ್ರಾಣೇಶ್ವರ 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 ಭುವನೇಶ್ವರ ಅದೇ ಕಾಂತ ಏನೇ ದುಷ್ಟರ ಶಿಕ್ಷಕ ಶ್ರೇಷ್ಠರ ರಕ್ಷಕ ನೀನೇ ನಿನ್ನ ಅಬ್ಬಾ ಟೆಂಪರ್ ಐತೆ. ಪ್ರಾಣೇಶ್ವರ ಪ್ರಾಣೇಶ್ವರ ಅಂಡಪಿಂಡ ಬ್ರಹ್ಮಾಂಡ ನಾಯಕನು ನೀನೇ ಅಲ್ಲವೇ? ಹೌದು ಸುಂದರ. ಭಕ್ತ ವತ್ಸಲನು ನೀನಲ್ಲವೇ? ಕೇಳೋದಿಲ್ಲ ಸುಂದರ. ಕಾಕ ಕಾಂತೆ ಅಂದ ಬಳಿಕ ನಿನ್ನ ಭಕ್ತರ ಮೊರೆಯನ್ನು ಕೇಳಿಸಲಾರದೆ ಈ ನಿನ್ನ ಉಗ್ರ ರೂಪವನ್ನು ತಾಳಿ ಈ ರೀತಿ ಇರುವುದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ. ಯಾತಕ್ಕೆ ಸರಿಯಲ್ಲ ಸುಂದರ. ಕಾಕ ಕಾಂತೆ ಈ ನಿನ್ನ ರೂಪವನ್ನು ಕಂಡು ದೇವಾನು ದೇವತೆಲ್ಲ ನಡುಗಿ ಹೋಗಿರುವರು. ಕಾಕ ಕಾಂತೆ ಆದ್ದರಿಂದ ನಿನ್ನ ರೂಪವನ್ನು ಇಲ್ಲೇ ಬಿಟ್ಟು ಎನ್ನೊಂದಿಗೆ ವೈಕುಂಠಕ್ಕೆ ಬಾ ಎಂದು ಬೇಡಿಕೊಳ್ಳುವ ಪ್ರಿಯ ಮುಗಿಲು ನಿನಗೆ ಕೈಯ. ಏನೇ ಏನೇ ನೀರ ಜಾಸ್ತಿ ಬಿಡಿಲಿನ ಆಪೇಕ್ಷೆ ಎಲೆ ಲಕ್ಷ್ಮಿ ಕಾಂತ ಪರಿ ಪರಿಯಿಂದ ಎನ್ನಂ ಕಾಟಿನಲ್ಲಿ ಬರಬಲ ಕೇಳು. ಆದರೆ ನಾನು ಎಂದು ಸುಮ್ಮನಿರುವೆ. ಬಗೆ ಬಗೆಯಿಂದ ಗೋಳಾರ್ಧ ನಿನ್ನಂ ಗೋಳಮುರಿದು ಗಗಮಂಡಲಕ್ಕೆ ಒಯ್ಯುವೆ. ಅಲ್ಲಿಗೆ ಪರ್ಯಂತರ ಎನ್ನ ಸಂಗಟಕ್ಕೆ ಬಾರದರು ಮೊದಲಿ ಪ್ರಾಣೇಶ್ವರ ಪ್ರಾಣೇಶ್ವರ ಭುವನೇಶ್ವರ ಎನ್ನ ಮಾತನ್ನು ಕೇಳು. ಈ ರೂಪವನ್ನು ಇದು ಸರಿಯಲ್ಲ. ಯಾತಕ್ಕೆ ಸರಿಯಲ್ಲ ಸುಂದರ. ಕಾಕ ಕಾಂತೆ ಅದು ಯಾತಕ್ಕೆ ಎಂದು ಕೇಳುತ್ತಿರುವೆಯಾ? ಹೌದು ಸುಂದರ. ಹೇಳಲೆ ಏನು ಸುಂದರ. ಹೇಳಲೆ ಚಿತ್ತವಿಟ್ಟು ಕೇಳು. ಏನು ಸುಂದರ. ಜಗದೇಕನಾಥ ಮಹಿಮಾನ್ವಿತ ನಿನ್ನ ರೂಪ
ಕಾಂತ, ಕಾಂತೆ ವೈಕುಂಠದಲ್ಲಿ ನೀನು ಇಲ್ಲದಿದ್ದರೆ ನನ್ನ ಸ್ಥಿತಿ ಹೇಗಾಗುವುದು ಗೊತ್ತೇ? ಅದೇನು ಸುಂದರ ಕಾಂತ, ಕಾಂತೆ ಚಂದ್ರನಿಲ್ಲದ ಆಗಸದಂತೆ ಆಗುವುದು, ದೇವರಿಲ್ಲದ ಮಂದಿರದಂತೆ ಆಗಿರುವುದು. ಪ್ರಾಣೇಶ್ವರ, ಪ್ರಾಣೇಶ್ವರ ಆದ ಕಾರಣ ಎನ್ನ ಮಾತನ್ನು ಕೇಳಿ ಈ ನಿನ್ನ ಉಗ್ರ ರೂಪವನ್ನು ತೆಗೆಸಿ ಎಂದು ಬೇಡಿಕೊಳ್ಳುವೆನು ಪ್ರಿಯ. ಏಳು ಸತ್ಯವನ್ನು ಆಕೆ ನಮ್ಮ ಮುತ್ತು ಮುಖದ ಮಂದಾರ ಪುಷ್ಪವೇ ಕಾಂತ, ತಡ ಮಾಡದ ವೈಕುಂಠಕ್ಕೆ ಬರುವೆ. ಹೌದೇ? ಈ ಕ್ಷಣವ ನಾನು ನಿನ್ನ ಮೆಚ್ಚಿದೆ ಮೆಚ್ಚಲೇಬೇಕು. ಈ ಸೌಂದರ್ಯ ರೂಪ ಬಿಟ್ಟು ನಾನು ಇರಲಾರದು. ಹೌದೇ? ಅಭಿಷ್ಟದಂತೆ ಈ ಉಗ್ರ ರೂಪ ಬಿಟ್ಟು ಬಂದು ಬಿಡುವೆ. ಹೌದೇ? ಈ ಗೋವಿನ ಅಭಯ ಕೊಡುವೆ. ಹೌದು ಸುಂದರಿ ಕಾಂತ, ಕಾಂತೆ ನೀನು ವೈಕುಂಠಕ್ಕೆ ಬರುವೆ ಎನ್ನುವ ಮಾತು ಕೇಳಿ ಎನ್ನ ಮನಸ್ಸಿಗೆ ಬಹಳ ಆನಂದವಾಯಿತು. ಹೌದು ಸುಂದರ ಪ್ರಿಯ, ಪ್ರಿಯರೇ ನೀ ಬರುವ ದಾರಿ ಕ್ಷೇಮವಾಗಿರಬೇಕಲ್ಲವೇ? ಹೌದು ಸುಂದರ ಆದ್ದರಿಂದ ನಿನಗೆ ಜಯಗಾರತಿನಿ ಹೆತ್ತುವೆನು ಪೀಠವನ್ನು ತಲವಾರ ನರಸಿಂಹ ಉಗ್ರ ಸೇನಾ ಪಾತ್ರ ಮಾಡಿದಂತರಿಗೆ 10 ತೊಲೆ ಬೆಳ್ಳಿ ಕಡಲವನ್ನು ಆಯ್ಕೆ ಮಾಡಿರ್ತಾರೆ. ಕ್ಷೇಮವಾಗಲಿ ಪ್ರಿಯ ನಿನಗೆ ಬೆಳಗುವೇನು ಆರತಿ, ಎತ್ತುವೇನು ಆರತಿ. ಕ್ಷೇಮವಾಗಲಿ ಪ್ರಿಯ ನಿನಗೆ ಬೆಳಗುವೇನು ಆರತಿ, ಎತ್ತುವೇನು ನರಹರಿ ನಾರಾಯಣ ಕರ್ಕೊಂಬರಿಪ. ನಿನಗೆ ಮಂಗಳವಾರ ಪ್ರಾಣದ ಕುಮಾರ ಮೇಲೇಳು. ಜಲ್ದಿ ಕರ್ಕೊಂಬರಿಪ, ಲೇಟ್ ಮಾಡ್ಬೇಡ್ರ. ಸತ್ಯವು ನೀನೆ, ನಿತ್ಯವು ನೀನೆ, ನಿನ್ನದೇ ಸಕಲ ಜಗ ನೀನೆ ಜಗದೀಶ. ಸತ್ಯವು ನೀನೆ, ನಿತ್ಯವು ನೀನೆ, ಸತ್ಯವು ನೀನೆ.
ನನ್ನ ಅನಂತ ವಂದನೆಗಳು. ಚೇತನ ರೂಪವಾದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಕಾರಣದ ಸರ್ವೇಶ್ವರ, ಸಕಲ ಸದ್ಗುಣ ಸಂಪೂರ್ಣನು ನೀನು ಶ್ರೀಹರಿಯೇ, ನಿಮಗೆ ನಮೋ ನಮಃ. ಸಕಲ ಮೋಕ್ಷದಿ ಪುರುಷಾರ್ಥ ಪ್ರದಾಯನು ನೀನೊಬ್ಬ ಸರ್ವೇಶ್ವರ, ನಿಮಗೆ ನಮೋ ನಮಃ. ಆಶ್ರಮ ತಾತ ನಾರಾಯಣ ಸ್ವಾಮಿ ಸ್ಟೇಜಿನ ಮೇಲೆ ಬರ್ಬೇಕಂತ ತಮ್ಮಲ್ಲಿ ವಿನಂತಿ. ನರಹರಿ ನಾರಾಯಣ ದೇವ, ಕೆಲ ವರ್ಷಗಳ ಪರ್ಯಂತರ ಈ ಸಿಂಹಾಸನ ಪೀಠವನ್ನು ಅಲಂಕರಿಸುವ ಸದ್ಧರ್ಮದಿಂದ ಮಹಾರಾಜನಾಗಿ ರಾಜ್ಯವನ್ನು ಪರಿಪಾಲಿಸು. ಅಬ್ಬೋ ಬಾಲಕನೇ ದೇವ, ಆಮೇಲೆ ನಾಮಸ್ಮರಣ ವೇದ ಶಾಸ್ತ್ರಗಳನ್ನು ಸಾರುತ್ತಾ ಹರಿಭಕ್ತ ಕಾರಕನಾಗಿ ಕೊನೆಗೆ ಸಂಸಾರ ಭೈರವನ ಕೊನೆಗಾಣಿಸಿ ಪರಮ ಕೈಯಲ್ಲೇ ಸಾಹಿತ್ಯ ಪದವಿ ಪಡೆದು ವೈಕುಂಠದಲ್ಲಿ ಸ್ಥಾನವನ್ನು ಸ್ಥಿರಗೊಳಿಸಿದ ಭಕ್ತನೇ ಅಭಿಷೇಕನೇ. ಅಹೋ ಗಗನ ಮಂಡಲವು ಬೆಳಗುವುದಕ್ಕೆ ದೀನ ಮಣಿಪುರೇ ದೇವ ಬಾಲಕ, ಈ ಜಗತ್ತಿನ ತಾಮಸವನ್ನು ಕಳೆಯುವ ಸಾಕ್ಷಾತ್ ಪಕ್ಷಿ ವಾಹನನಾದ ಭಕ್ತ ರಕ್ಷಕನೇ, ಬೇಡವನ ನಿನ್ನಯ ಪಾದ ಕಮಲಕ್ಕೆ ಈ ನಿನ್ನ ಬಾಲಕನ ನುಡಿಗಳನ್ನು ಚೆನ್ನಾಗಿ ಲಾಲಿಸು ಸ್ವಾಮಿ. ಬಾಲಕ, ನಮ್ಮ ತಂದೆಯ ಅಪರಾಧವನ್ನು ಕ್ಷಮಿಸಿ ಉದ್ಧರಿಸಿ ರಕ್ಷಿಸ ಈ ಲಕ್ಷ್ಮೀರಮಣ ಜೋರು ಈ ಬಾಲಕನ ಮೇಲೆ ಕರುಣ. ನರಹರಿ ನಾರಾಯಣ ಕರ್ಕೊಂಬರೆ ಬಾ. ಏನು ಸೌಂಡ್ ಇಲ್ಲ ಬೇಡ, ಅದೇನು ವಿಸ್ತಾರವಾಗಿದೆ ದೇವ. ನಿಮ್ಮ ಜನರನ್ನು ನಿಮ್ಮ ಚಿತ್ತವನ್ನು ಬೇರೆ ಬೇರೆ ಅಲ್ಲ. ಎಂಬಯ ವೈಕುಂಠದ ದ್ವಾರಪಾಲಕರಾದ ಜಯ ವಿಜಯರ ವಂದಾನಂದನ ಸನಕ ಸನಂದಾದಿಗಳ ಮುನಿಕುಮಾರ ದರ್ಶನಕ್ಕೆ ಬಂದಾಗ ಅವರ ಖಂಡಿತಕ್ಕೆ ಶಾಪಗ್ರಸ್ತರಾಗಿ ಭೂಮಿ ಮೇಲೆ ರಾಕ್ಷಸರಾಗಿ ಹುಟ್ಟಿ ಬಂದಿರುವರು. ಇನ್ನ ಮೇಲೆ ಅವರ ಚಿಂತೆಯನ್ನು ಬಿಟ್ಟು ನಿಶ್ಚಿಂತನಾಗಿ ಬೇರೆಯವರನ್ನು ಬೇಡ ತಕ್ಷಣ ಭಕ್ತ ರಚನೆ ಪ್ರೇಮದಿ ಕರೆದರೆ ಬಾಯಲ್ಲಿದು ಎಲ್ಲಿದ್ದರೂ ಅವನೇ ಮಾಡಿಸುವ. ಬಾಲಕ, ಎಷ್ಟು ವರ್ಣಿಸಿದರೂ ತೀರದು ನಿನ್ನೆಗೆ ಚರಿತ. ಅಂಡ ಪಿಂಡ ಬ್ರಹ್ಮಾಂಡ ಅಣು ರೇಣು ಚೂರ್ಣ ಕಾಷ್ಟದಲ್ಲಿ ನೀನೇ ನೆಲೆಸಿಕೊಂಡಿರುವಾಗ ಅಹೋ ಸರ್ವೇಶ್ವರ ಬಾಲಕ, ನಿಮ್ಮನ್ನು ನಾನು ಏನೆಂದು ಹೊರಬೇಡಲಿ. ನಿಮ್ಮಯ ಕರ್ಮ ಕಟಾಕ್ಷದಿಂದ ಎನ್ನನ್ನು ಆನೆಯು ತುಳಿಲಿಲ್ಲ, ಬೆಂಕಿ ಸುಡಲಿಲ್ಲ, ಸರ್ಪವು ಕಚ್ಚಲಿಲ್ಲ, ವಿಷವು ಕೂಡ ಸಾಯಿಸಲಿಲ್ಲ. ಸರ್ವೇಶ್ವರ ಬಾಲಕ, ಎನ್ನನ್ನು ಅನಂತ ಕಷ್ಟಗಳಿಂದ ಪಾರು ಮಾಡಿದ ಪರಮ ಪುರುಷನಾದ ಪಕ್ಷಿ ವಾಹನನೇ ಬಾಲಕ, ನಿಮ್ಮ ನಾಮ ಸ್ಮರಣೆಯ ಅನುಗಾಲದ ಎಲ್ಲ ಆತ್ಮಗಳು ನೆಲೆಸುವಂತೆ ಎನ್ನಂ ಕರುಣಿಸು ತಂದೆ. ಮತ್ತೇನು ಹೊರಗಳನ್ನು ಬೇಡವೇ ನಿನ್ನ ಮುಂದೆ. ನರಹರಿ ನಾರಾಯಣ ಈ ಬಾಲಕನೇ ದೇವ, ಕೆಲ ವರ್ಷಗಳ ಪರ್ಯಂತರ ಈ ಸಿಂಹಾಸನ ಪೀಠವನ್ನು ಅಲಂಕರಿಸ ಸದ್ಧರ್ಮದಿಂದ ಮಹಾರಾಜನಾಗಿ ರಾಜ್ಯವನ್ನು ಪರಿಪಾಲಿಸ. ಅಗೋ ಹಿರಣನಂದನ ದೇವ, ಲಾಲಿಸಿ ಎನ್ನುವ ವಚನ ನಿನ್ನ ಭಕ್ತಿ ಭಾವಕ್ಕೆ ನಾನು ಪ್ರಸನ್ನವನು. ರಾಘವ ಕುಮಾರನೇ, ಏನು ಬರುವ ಬೇಡ ಬೇಡ, ಅದು ಏನು ನಿರ್ವಹಿಸಿಕೊಳ್ಳಲು ಕಂಡ ತಿಳಿಸಿ ಅನ್ನ ಮಾಡಕ್ಕೆ ಆನಂದ. ನರಹರಿ ನಾರಾಯಣ ವಿನಯಜರವಾಗಿ ಕರ್ಕೊಂಬರಪ್ಪ ಜನ ಸೌಂಡ್. ಅವನಿಯರು ಎಲ್ಲ ಶರೀರ ಇರುವರಿಗೂ ಎಲ್ಲ ಅಂಗದಲ್ಲಿ ನಿಮ್ಮ ಮಂಗಲ ಗೀತೆಯ ಶ್ರುತಿ ಸ್ಮರಿಸುವಂತೆ ಎನ್ನ ಆಶೀರ್ವದಿಸಿದೇವ ಮಹಾನುಭಾವ.
ಎಲ್ಲ ಈ ಪ್ರಹ್ಲಾದ ಕುಮಾರ ನಾನಿನ್ನು ಹೋಗಿ ಬರಲಿ ರಾಜ್ಯವನ್ನು ಚೆನ್ನಾಗಿ ಬರಬೇಕಲು ಬಾಲಕನೇ ಅತಿಶೇಷನೇ ಸಂತೋಷದಿಂದ ಹೋಗಿ ಬಂದಿದೆ ಸ್ವಾಮಿ ಸಜ್ಜನ ಪ್ರೇಮಿ. ಹೋಗಿ ಬರಲಿಲ್ಲ ಈ ಸಾಲತೆ ಮತ್ತೇನು ಭೂಪತಿ? ಈ ದಡಿಯೊಳಗೆ ದೇವಂದೇವರಾದ ಪ್ರಿಯರೆಂಬ ದೈತ್ಯರೆಂಬ ಹಿರಣ್ಯಕ್ಷ ಮತ್ತು ಹಿರಣ್ಯಕಶಿಪರೆಂಬ ವೀರರನ್ನು ಸಂಹಾರ ಮಾಡಿದೆ ಹಾ ಭಕ್ತರನ್ನು ಉದ್ಧರಿಸಿದೆ. ಬಾಲ ಇನ್ನು ದೈತ್ಯರು ಯಾರಿರುವರು? ಲೋಕ ಕಲ್ಯಾಣಕ್ಕಾಗಿ ಈ ಅವತಾರ ಬಿಟ್ಟು ನರನಾರಾಯಣ ಅವತಾರ ದೈವತಕ್ಕೆ ಎಂಬಲ್ಲಿ ವೈಕುಂಠಕ್ಕೆ ಅತಿ ಜಾಗ್ರತೆಯಿಂದ ರಥವನ್ನು ಬಿಡುವಂತರಾದ ಸಾರಥಿ ಅದು ಜಾಗ್ರತೆ. ನಿಮಗೆ ಸತ್ಯವಾಗಿ ಭೂಪತಿ. ಮ್ಯಾನೇಜರ್ಗಳು ಹೋಗಿ ಜಲ್ದಿ ಕರ್ಕೊಂಡ್ ಬರ್ಬೇಕು ನೋಡ್ರಪ್ಪ, ಮುಂದೆ ಬರೋ ಪಾತ್ರಗಳೇ ಲೇಟ್ ಆಗ್ತದ. ಸೈಲೆನ್ಸ್. ತಬಲಾ ನಾಗೇಶ್ ಅಣ್ಣವರು ಭಕ್ತ ಪ್ರಹ್ಲಾದ 200 ರೂಪಾಯಿ ಬಹುಮಾನ ಪೂರ್ವಕವಾಗಿ ಕಾಣಿಕೆ ಆಯರ್ ಮಾಡಿರ್ತಾರೆ. ಬರ್ಲಿ ಜೋರಾದ ಚಪ್ಪಾಳೆ.